ನೋಡಿ ಅವ್ರು ಏನಾಗ್ಬಿಟ್ಟಿದೆ, ಯಡಿಯೂರಪ್ಪ ಧೃತರಾಷ್ಟ್ರನಂಗ ಇಷ್ಟು ಅಧಿಕಾರ ದಾಹ ಆಗ್ಬಿಟ್ಟಿದೆ. ಇವರೆಲ್ಲ ಒಳ್ಳೆ ಸರ್ಕಾರ ಕೊಟ್ಟಿದ್ರೆ, ಪ್ರಾಮಾಣಿಕ ಸರ್ಕಾರ ಕೊಟ್ಟಿದ್ರೆ ಇವತ್ತು ತಂದೆ ಬಂದು ಕುಂಡು ಪರಿಸ್ಥಿತಿ BJP ಬರ್ತಿರ್ಲಿಲ್ಲ. ಮತ್ತು ನಾನು ಯಡಿಯೂರಪ್ಪ ತಲೆಯಾಗ ಭಾಳ ಜನಪ್ರಿಯ ಇದ್ದೀನಿ, ನಂದು ಇನ್ನೂ ಆದರೂ ಜನರ ಮಧ್ಯದಲ್ಲಿ ಜನಪ್ರಿಯತೆ ಐತೆ ಅನ್ನೋದು ಇದು ಉಳಿದಿಲ್ಲ. ಕೇವಲ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಮಗನ ಹಿತಾಸಕ್ತಿಗಾಗಿ ಇವತ್ತು ಪಕ್ಷ ಬಲಿ ಕೊಡಿ ಕೆಲಸ ಮಾಡ್ತಾ ಇದ್ದಾರೆ. ತಂದೆ ಬಂದು ಕೂತ್ರೆ ಏನು ಭಾಳ ವ್ಯತ್ಯಾಸ ಆಗೋದಿಲ್ಲ. ಇವತ್ತೇನು ಮೊದಲಿನ ಯಡಿಯೂರಪ್ಪ ಒಂದು ಏನು ಜನರ ಮನ್ನಣೆ ಇವತ್ತಿಲ್ಲ. ಇದನ್ನು ತಿಳ್ಕೊಂಡು ಈಗಿರುವಂಥ ರಾಜ್ಯಾಧ್ಯಕ್ಷ ಸಂಪೂರ್ಣ ಎಲ್ಲ ಕ್ಷೇತ್ರದಲ್ಲಿ ವಿಫಲ ಆಗ್ಯಾರ. ಯಾರೂ ಮಾನ್ಯನ ಬೆಳಗಾವಿ ಅಧಿವೇಶನ ನೋಡಿದೆ, ಒಂದೂ ನೇರವಾಗಿ ಸರ್ಕಾರ ವಿರುದ್ಧ ಮಾತಾಡಲಿಲ್ಲ. ಒಂದು 5 ಮಿನಿಟ್ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡಿ, ಅದು ಸುಮ್ಮನೆ ನೆರೆ ಹಾವಳಿ ಬಗ್ಗೆ ಮಾತಾಡಿ ಕಾಟಾಚಾರಕ್ಕೆ ಮಾತಾಡಿದ್ದು ಹೋಗ್ಬಿಟ್ರೆ, ಅಧಿವೇಶನದಾಗೂ ಸಹ ಸರಿಯಾಗಿ ಕುಂಡಿರಲಿಲ್ಲ, ಪರ್ಫಾರ್ಮೆನ್ಸ್ ಇಲ್ಲ, ಸಂಘಟನೆ ಇಲ್ಲ, ಯಾವ ಹಿರಿಯರು ಇನ್ನೂ ಒಪ್ಕೊಂಡಿಲ್ಲ. ಈ ಸ್ಥಿತಿಯಲ್ಲಿ ಏನಾದರೂ ಮಾಡಿ ನನ್ನ ಮಗನ ಉಳಿಸಬೇಕು, ಮುಖ್ಯಮಂತ್ರಿ ಮಾಡಬೇಕಂತೇಳಿ ಈ ರೀತಿ ಒಂದು ಧೃತರಾಷ್ಟ್ರನ ಒಂದು ಏನು ತನ್ನ ಮಗನ ವ್ಯಾಮೋಹದಿಂದ ಪಕ್ಷ ಹಾಳು ಮಾಡ್ಲಕತ್ತ. ಧೃತರಾಷ್ಟ್ರ ಹೆಂಗೆ ಕೌರವರ ನಾಶಕ್ಕೆ ಕಾರಣದ್ರು, ಹಂಗೆ ಯಡಿಯೂರಪ್ಪ ತನ್ನ ಮಗನ ಸಲುವಾಗಿ ಇಡೀ BJPನ ಕರ್ನಾಟಕದಲ್ಲಿ ನಾಶ ಮಾಡುವಂಥ ಕೆಟ್ಟ ಪರಿಸ್ಥಿತಿ ಇವತ್ತಾಗಿದೆ. ಇನ್ನಾದರೂ ಯಡಿಯೂರಪ್ಪ ಬಿಡಬೇಕು ರಾಜಕೀಯ, ಯಾಕಂದ್ರೆ ಭಾಳ ಗಂಭೀರ ಆರೋಪ ಇದೆ ಮೇಲೆ. ಪೋಕ್ಸೋ ಒಂದು ಗಂಭೀರ ಆರೋಪ ಇದೆ. ಈಗೇನೋ ಸುಪ್ರೀಂ ಕೋರ್ಟ್ ಸ್ಟೇ ತಂದಿರ್ಬೋದು, ಆದರೆ ಅದರಿಂದ ಬಚಾವ್ ಆಗೋದು ಈ ಪರಿಸ್ಥಿತಿ ಇಲ್ಲ. ಅದಕ್ಕೆ ಗೌರವಯುತವಾಗಿ ಮೌಲ್ಯಗಳನ್ನು ಇಟ್ಟುಕೊಂಡಿದ್ರೆ ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಬೇಕು. ಮಗನಿಗೆ ಅರ್ಹತೆ ಇದ್ದರೆ ಹೈಕಮಾಂಡ್ ಮಾಡೇ ಮಾಡ್ತದೆ. ಆ ಅರ್ಹತೆ ಇಲ್ಲಾಂದ್ರೆ ಪಕ್ಷ ಕೇವಲ ಯಡಿಯೂರಪ್ಪರ ಸಲುವಾಗಿಯೇ ಮಗನ್ನ ಮುಂದುವರಿಸ್ತಾ ಇದ್ದಾರೆ ಹೊರತು ಕೇಂದ್ರಕ್ಕೆ ನಿಜವಾಗಿಯೂ ವಿಜೇಂದ್ರ ಮೇಲೆ ಅವನ ಕಾರ್ಯತತ್ಪರತೆ ಮೇಲೆ ಏನಾದರೂ ಯೋಗ್ಯ ಅದಾನ ತಂದಿದ್ರೆ ಇಷ್ಟೊತ್ತಿಗೆ ಘೋಷಣೆ ಮಾಡಿಬಿಡ್ತಿದ್ರು. ನಾಳೆ 18ನೇ ತಾರೀಕಿಗೆ ರಾಷ್ಟ್ರೀಯ ಅಧ್ಯಕ್ಷರು, 19ನೇ ತಾರೀಕಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು BJP ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಅವರು ಘೋಷಣೆ ಮಾಡಿಲ್ಲ ಅಂದ್ರೆ ಅವ್ರ ವೈಫಲ್ಯ ಇದೆ ಅಂತ ಕ್ಲಿಯರ್ ಆಗಿ ಮೆಸೇಜ್ ಈಗಾಗಲೇ ಹೈಕಮಾಂಡ್ ಕೊಟ್ಟಿದೆ. ಇದು ಕೊಟ್ಟ ಮ್ಯಾಗೂ ಮುಂದುವರಿದಾರರು ನಾಚಿಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.